ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಫೀಟಲ್ ಸರ್ಕ್ಯುಲೇಷನ್ ಆಗಿದೆ. ಸೊ ಫಸ್ಟಿಗೆ ನೋಡೋಣ ಡೆಫಿನಿಷನ್ಸ್, ಆಮೇಲೆ 3 ಶಂಟ್ಸ್ ಬರ್ತಾವೆ ಫೀಟಲ್ ಸರ್ಕ್ಯುಲೇಷನ್ ಲೈಫಲ್ಲಿ. ಸೊ ಆಮೇಲೆ ಪಾತ್ವೇ ನೋಡೋಮಂತ ಡೈಗ್ರಾಫಿಕ್ ಪ್ರೆಸೆಂಟೇಷನಲ್ಲಿ. ಸೊ ಆಮೇಲೆ ಚೇಂಜಸ್ ಇನ್ ಫೀಟಲ್ ಸರ್ಕ್ಯುಲೇಷನ್ ಆಫ್ಟರ್ ಬರ್ತ್ ಆದಮೇಲೆ ಏನೇನು ಚೇಂಜಸ್ ಆಗ್ತಾವೆ ಫೀಟಲ್ ಸರ್ಕ್ಯುಲೇಷನ್ ಅಂತ ಹೇಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಎಲ್ಲ ಕಮೆಂಟ್ ಮಾಡಿ ಯಾವುದಾನ ಟಾಪಿಕ್ಸ್ ಬೇಕಿದ್ರೆ. ಸೊ ಲೆಟ್ ಸ್ಟಾರ್ಟ್ ದಿ ಟಾಪಿಕ್. ಸೊ ಫಸ್ಟಿಗೆ ಬರೋದು ಅಂತ ಹೇಳಿದರೆ ಫೀಟಲ್ ಸರ್ಕ್ಯುಲೇಷನ್ ಅಂತ ಹೇಳಿದರೆ ಫಸ್ಟ್ ಡೆಫಿನಿಷನ್ ನೋಡೋಣ. ದ ಸರ್ಕ್ಯುಲೇಷನ್ ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಆ್ಯಂಡ್ ಡಿಆಕ್ಸಿನೇಟೆಡ್ ಬ್ಲಡ್, ನ್ಯೂಟ್ರಿಯೆಂಟ್ ಮೆಟೀರಿಯಲ್ಸ್ ಎಕ್ಸೆಟ್ರಾ ಇನ್ ದ ಫೀಟಲ್ ಈಸ್ ಟರ್ಮ್ಡ್ ಹ್ಯಾಸ್ ಎ ಫೀಟಲ್ ಸರ್ಕ್ಯುಲೇಷನ್ ಆಗೋ ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ ಮತ್ತು ಡಿಆಕ್ಸಿನೇಟೆಡ್ ಬ್ಲಡ್, ನ್ಯೂಟ್ರಿಯೆಂಟ್ಸ್ ಎಕ್ಸೆಟ್ರಾ ಫೀಟಲಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ ಅಲ್ಲ. ಸೊ ಅದಕ್ಕೆ ನಾವು ಫೀಟಲ್ ಸರ್ಕ್ಯುಲೇಷನ್ ಅಂತೇಳಿ ಹೇಳ್ತೀವಿ. ಮತ್ತು ನೋಡೋದಾದರೆ ಸೊ ಅಂಬ್ಲಿಕಲ್ ಕಾರ್ಡ್, ಇದರಲ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ಅಂಬ್ಲಿಕಲ್ ಕಾರ್ಡ್ ಇರ್ತಾವೆ. ಸೊ ಅಂದರೆ 2 ಅಂಬ್ಲಿಕಲ್ ಆರ್ಟ್ರೀಸ್ ಇರ್ತಾವೆ ಮತ್ತು 1 ಅಂಬ್ಲಿಕಲ್ ವೇನ್ ಇರುತ್ತೆ. ಸೊ 2 ಅಂಬ್ಲಿಕಲ್ ಆರ್ಟ್ರಿ ಅಂತ ಹೇಳಿದರೆ ದ ಅಂಬ್ಲಿಕಲ್ ಆರ್ಟ್ರಿ ಕ್ಯಾರೀಸ್ ಡಿಆಕ್ಸಿನೇಟೆಡ್ ಫೀಟಲ್ ಬ್ಲಡ್ ಟುವರ್ಡ್ಸ್ ದ ಪ್ಲೆಸೆಂಟಾ ಫಾರ್ ರಿಪ್ಲೇಸ್ಮೆಂಟ್. ಸೊ ಅಂಬ್ಲಿಕಲ್ ಆರ್ಟ್ರಿ ಇದೆಯಲ್ಲ, ಸೊ ಅದು ಕ್ಯಾರಿ ಮಾಡುತ್ತೆ ಡಿಆಕ್ಸಿನೇಟೆಡ್ ಫೀಟಲ್ ಬ್ಲಡ್. ಸೊ ದ ಪ್ಲೆಸೆಂಟಾ ಇರುತ್ತೆ ಅಲ್ಲ, ಸೊ ಅದಕ್ಕೆ ರಿಪ್ಲೇಸ್ಮೆಂಟ್ ಮಾಡುತ್ತೆ. ಅಂಬ್ಲಿಕಲ್ ವೇನ್ ಇದೆಯಲ್ಲ, ಸೊ ಅದು ಒಂದೇ ಇರುತ್ತೆ ಸೊ ಫೀಟಲಲ್ಲಿ. ಸೊ ಅಂಬ್ಲಿಕಲ್ ವೇನ್ ಕ್ಯಾರೀಸ್ ನ್ಯೂಲಿ ಆಕ್ಸಿನೇಟೆಡ್ ಬ್ಲಡ್ ಆ್ಯಂಡ್ ನ್ಯೂಟ್ರಿಯೆಂಟ್ ರಿಚ್ ಬ್ಲಡ್ ಬ್ಯಾಕ್ ಟು ದ ಫೀಟಲ್. ಸೊ ಅಂದರೆ ಅಂಬ್ಲಿಕಲ್ ವೇನ್ ಇರುತ್ತೆ ಅಲ್ಲ, ಸೊ ನ್ಯೂಲಿ ಆಕ್ಸಿನೇಟೆಡ್ ಬ್ಲಡ್ ಮತ್ತು ನ್ಯೂಟ್ರಿಯೆಂಟ್ ಹೈ ರಿಚ್ನೂ ಇರ್ತಾವಲ್ಲ, ಸೊ ಫೀಟಸ್ಗೆ ಕಳಿಸುತ್ತೆ ಅದು. ಮತ್ತು ಡೈಗ್ರಾಮ್ನಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ 2 ಅಂಬ್ಲಿಕಲ್ ಆರ್ಟರೀಸ್ ಮತ್ತು ವೇನ್. ಮತ್ತೆ ನೋಡೋದಾದರೆ ಮತ್ತೆ ಬರೋದೇನಂತ ಹೇಳಿದರೆ 3 ಶಂಟ್ಸ್ ಇರ್ತಾವೆ ಪ್ರೆಸೆಂಟ್ ಇನ್ ಫೀಟಲ್ ಲೈಫ್. ಸೊ ಫಸ್ಟಿಗೆ ನೋಡೋದಾದರೆ ಸೊ ಡಕ್ಟಸ್ ವೇನಸ್ ಅಂತ ಹೇಳಿದರೆ ಕನೆಕ್ಟೆಡ್ ದ ಅಂಬ್ಲಿಕಲ್ ವೇನ್ ಟು ದ ಇನ್ಫೀರಿಯರ್ ವೇನಕ್ಕೆ ಯಾವ. ಸೊ ನೋಡ್ತಾ ಇದ್ದೀರಾ ನೀವು. ಸೊ ಡೈಗ್ರಾಮಲ್ಲಿ ಮತ್ತೆ ಬರೋದಂತ ಹೇಳಿದರೆ ಡಕ್ಟಸ್ ಆರ್ಟ್ರಿಯೋಸಸ್ ಅಂಥೇಳಿ ಇದು ಕನೆಕ್ಟ್ ಆಗಿರುತ್ತೆ ಮೇನ್ಲಿ ಪಲ್ಮನರಿ ಆರ್ಟ್ರಿ ಟು ಅಯೋಟಾಗೆ. ನೀವು ಡೈಗ್ರಾಮಲ್ಲಿ ನೋಡ್ತಾ ಇರ್ಬೋದು, ಪಲ್ಮನರಿ ಆರ್ಟ್ರಿಗೆ ಮತ್ತು ಅಯೋಟಾಗೆ ಅಟ್ಯಾಚ್ ಆಗಿದೆ. ಅದರ ಹೋಲ್ ಥರ ಕಾಣ್ತಾ ಇದೆಯಲ್ಲ, ಅದೇ ಡಕ್ಟಸ್ ಆರ್ಟ್ರಿಯೋಸಸ್ ಅಂಥೇಳಿ. ಸೊ ಆಮೇಲೆ ಬರೋದು ಫೋರಾಮಿನ್ ಓಲೆ ಅಂಥೇಳಿ. ಸೊ ಅನಾಟಮಿಕ್ಲಿ ಓಪನಿಂಗ್ ಬಿಟ್ವೀನ್ ದ ರೈಟ್ ಆ್ಯಂಡ್ ಲೆಫ್ಟ್ ಏಟ್ರಿಯಮ್ ಅಂಥೇಳಿ. ಸೊ ನೀವು ಪಿಕ್ಚರ್ನಲ್ಲಿ ನೋಡ್ತಾ ಇರ್ಬೋದು, ರೈಟ್ ಏಟ್ರಿಯಮ್ ಮತ್ತು ಲೆಫ್ಟ್ ಏಟ್ರಿಯಮ್ ಬಗ್ಗೆ ಓಪನ್ ಆಗಿದೆಯಲ್ಲ, ಸೊ ಅದಕ್ಕೆ ಏನಂತೀವಿ ಫೋರಾಮಿನ್ ಓಲೆ ಅಂತೇಳಿ ಕರಿತೀವಿ. ಸೊ ಫೀಟಲ್ ಸರ್ಕ್ಯುಲೇಷನ್ ಪಾತ್ವೇ ನೋಡಬೇಕಾದ್ರೆ ಹೀಗಿರುತ್ತೆ. ಸೊ ಆಕ್ಸಿನೇಟೆಡ್ ಬ್ಲಡ್ ಇರುತ್ತೆ ಅಲ್ಲ, ಸೊ ಅದು ಪ್ಲೆಸೆಂಟಲಿಸಿಂತ ಥ್ರೂ ಅಂಬ್ಲಿಕಲ್ ವೇನ್ಲಿಸಿಂತ ಹೋಗುತ್ತೆ. ಸೊ ಫೀಟಸ್ಗೆ ಹೋಗುತ್ತೆ. ಸೊ ಆಮೇಲೆ ಲಿವರ್ಲಿಸಿಂತ ನಾವು ಹೇಳಿದ್ವಿ ಅಲ್ಲ, ಸೊ ರಿಸೀವ್ ದ ಡಿಆಕ್ಸಿನೇಟೆಡ್ ಬ್ಲಡ್ ಫ್ರಮ್ ದ ಪೋರ್ಟಲ್ ವೇನ್, ಸೊ ಥ್ರೂ ದ ಡಕ್ಟಲ್ ವೇನಸಸ್ ಅಂತ ಹೇಳಿ ಆ ಥ್ರೂ ಹೋಗುತ್ತೆ ಸೊ ಡಿಆಕ್ಸಿನೇಟೆಡ್ ಬ್ಲಡ್. ಸೊ ಆಮೇಲೆ ಮತ್ತೇನಾಗುತ್ತೆ, ಇನ್ಫೀರಿಯರ್ ವೆನಕ್ಕೆ ಹೋಗುತ್ತೆ ಬ್ಲಡ್. ಸೊ ಆಮೇಲೆ ಲೈಟ್ ಏಟ್ರಿಯಮ್ ಆಫ್ ದಿ ಹಾರ್ಟ್, ಸೊ ರೈಟ್ ಏಟ್ರಿಯಮ್ಗೆ ಹೋಗುತ್ತೆ ಅಲ್ಲ, ಥ್ರೂ ದ ಫೋರಾಮಿನ್ ಓಲಿಗೆ ಹೋಗುತ್ತೆ. ಮತ್ತು ಲೆಫ್ಟ್ ಏಟ್ರಿಯಮ್ ಇದೆಯಲ್ಲ, ಅಥವಾ ಅದಕ್ಕೆ ಡಿಆಕ್ಸಿನೇಟೆಡ್ ಬ್ಲಡ್ ಸ್ವಲ್ಪ ಹೋಗುತ್ತೆ. ಸೊ ಆದಮೇಲೆ ಮತ್ತು ಲೆಫ್ಟ್ ವೆಂಟ್ರಿಕ್ಯುಲರ್ ಆಫ್ ಹಾರ್ಟಿಗೆ ಹೋಗುತ್ತೆ. ಡ್ಯೂರಿಂಗ್ ದ ವೆಂಟ್ರಿಕ್ಯುಲರ್ ಸಿಸ್ಟೋಲಿಕ್ ಇರುತ್ತೆ ಅಲ್ಲ, ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದರೆ ಲೆಫ್ಟ್ ವೆಂಟ್ರಿಕ್ಯುಲರ್ ಬ್ಲಡ್ ಮತ್ತು ರೈಟ್ ವೆಂಟ್ರಿಕ್ಯುಲರ್ ಬ್ಲಡ್. ಸೊ ಲೆಫ್ಟ್ ವೆಂಟ್ರಿಕ್ಯುಲರ್ ಬ್ಲಡ್ ಇದೆಯಲ್ಲ, ಅದು ಪಂಪ್ ಆಗಿ ಸೀದಾ ಅಸೆಂಡಿಂಗ್ ಅಯೋಟ ಮತ್ತು ಡಿಸ್ಟ್ರಿಬ್ಯೂಟಿಂಗ್ ಬೈ ದ ಬ್ರಾಂಚಸ್ ಟು ದಿ ಹಾರ್ಟ್, ನೆಕ್ ಮತ್ತು ಬ್ರೈನಿಗೆ, ಆರ್ಮ್ಸ್ಗೆ ಅದು ಸೆಂಡ್ ಮಾಡುತ್ತೆ. ಸೊ ಲೆಫ್ಟ್ ವೆಂಟ್ರಿಕ್ಯುಲರ್ ಬ್ಲಡ್ ಅದು ಯಾಕಂತ ಹೇಳಿದರೆ ಆಕ್ಸಿನೇಟೆಡ್ ಬ್ಲಡ್ ಇರುತ್ತೆ ಅಲ್ಲ, ರೈಟ್ ವೆಂಟ್ರಿಯಮ್ ಬ್ಲಡ್ ಇರುತ್ತಲ್ಲ, ಅದು ಡಿಆಕ್ಸಿನೇಟೆಡ್ ಬ್ಲಡ್ ಇರುತ್ತೆ. ಸೊ ವಿತ್ O2 ಕಂಟೆಂಟ್ ಈಸ್ ಡಿಸ್ಚಾರ್ಜ್, ಆಕ್ಸಿಜನ್ ಕಂಟೆಂಟ್ ಈಸ್ ಡಿಸ್ಚಾರ್ಜ್ ಪಲ್ಮನರಿ ಆರ್ಟ್ರೀಸ್ಗೆ ಬರುತ್ತೆ. ಆಮೇಲೆ ಥ್ರೂಲಿಸಿಂತ ಡಕ್ಟಸ್ ಆರ್ಟ್ರಿಯೋಸಸ್ಗೆ ಬರುತ್ತೆ. ಡಕ್ಟಸ್ ಆರ್ಟ್ರಿಯೋಸಸ್ ನಾವು ಅಧ್ಯಯನ ನೋಡಿದಿರಲ್ಲ ಡಕ್ಟಸ್ ಆರ್ಟ್ರಿಯೋಸಸ್ ಅಂತ ಹೇಳಿದರೆ ಎಲ್ಲಿ ಅಯೋಟ ಮತ್ತು ಪಲ್ಮನರಿ ಆರ್ಟಿಗೆ ಅಟ್ಯಾಚ್ ಆಗಿರುತ್ತೆ. ಸೊ ಅದು ಮತ್ತೆ ಹೆಪೋಗಾಸ್ಟಿಕ್ ಆರ್ಟ್ರೀಸ್ಗೆ ಇದು ಕನೆಕ್ಟ್ ಆಗುತ್ತೆ. ಸೊ ಮತ್ತೆ ಅಂಬ್ಲಿಕಲ್ ಆರ್ಟ್ರಿಗೆ ಬರುತ್ತೆ. ಸೊ ಅಂಬ್ಲಿಕಲ್ ಆರ್ಟ್ರಿಲಿಸಿಂತ ಮತ್ತೆ ಪ್ಲೆಸೆಂಟಾಗಿ ಬರುತ್ತೆ. ಹೀಗೆ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಫೀಟಲ್ ಸರ್ಕ್ಯುಲೇಷನ್. ಇದಕ್ಕೆ ಹೇಳ್ತೀವಿ ನಾವು ಫೀಟಲ್ ಸರ್ಕ್ಯುಲೇಷನ್ ಆಫ್ ಪಾತ್ವೇ. ಸೊ ಚೇಂಜಸ್ ಇನ್ ಫೀಟಲ್ ಸರ್ಕ್ಯುಲೇಷನ್ ಆಫ್ಟರ್ ಬರ್ತ್ ಆದಮೇಲೆ ಮಗುಗೆ ಏನೇನು ಚೇಂಜಸ್ ಆಗುತ್ತೆ ಅಂತೇಳಿ ನೋಡ್ಬೇಕಂತ ಹೇಳಿದರೆ, ಸೊ ಶಂಟ್ ಇರ್ತಾವಲ್ಲ, ಸೊ ಅದು ಡಕ್ಟಸ್ ಆರ್ಟ್ರಿಯೋಸಸ್ ಮತ್ತು ಫೋರಾಮಿನ್ ಓಲೆ ಮತ್ತು ಡಕ್ಟಸ್ ವೆನೋಸಸ್ ಇದೆಯಲ್ಲ, ಸೊ ಅದು ಫಂಕ್ಷನ್ ಯಾವಾಗ ಕ್ಲೋಸ್ ಮಾಡ್ತಾವೆ ಅಂತ ಹೇಳಿದರೆ ಡಕ್ಟಸ್ ಆರ್ಟ್ರಿಯೋಸಸ್ ಇದೆಯಲ್ಲ, ಸೊ
10 to 96 ಅವರ್ಸ್ ಆದಮೇಲೆ ಕ್ಲೋಸ್ ಆಗುತ್ತೆ ಆಫ್ಟರ್ ಬರ್ತ್. ಸೊ ಫೋರಾಮೆನ್ ಓವಲೆ ಅಂತ ಹೇಳಿದರೆ ಅದು ವಿತಿನ್ ಸೆವರಲ್ ಮಿನಿಟ್ ಆಫ್ಟರ್ ಬರ್ತ್ ಆದಮೇಲೆ ಕ್ಲೋಸ್ ಆಗಿಬಿಡುತ್ತೆ. ಅಥವಾ ಡಕ್ಟಸ್ ವೆನೋಸಿಸ್ ಅಂತ ಹೇಳಿದರೆ ವಿತಿನ್ ಸೆವರಲ್ ಮಿನಿಟ್ ಆಫ್ಟರ್ ಬರ್ತ್, ಅದು ಮಗು ಬರ್ತ್ ಆದಮೇಲೆ ಸೀದಾ ಡೈರೆಕ್ಟ್ ಕ್ಲೋಸ್ ಆಗಿಬಿಡುತ್ತೆ. ವಿತಿನ್ 1 ಮಿನಿಟ್ ಆರ್ 2 ಮಿನಿಟ್ಸ್ ಸಮಥಿಂಗ್ 5 ಮಿನಿಟ್ಸ್ ಆದಮೇಲೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಆಮೇಲೆ ಅನಾಟಮಿಕಲಿ ಕ್ಲೋಸ್ ಮತ್ತಲಬ್ ಫಂಕ್ಷನ್ ಯಾವಾಗ ಕ್ಲೋಸ್ ಆಗುತ್ತೆ ಫುಲ್ಲಿ ಅಂತ ಹೇಳಿದರೆ, ಅಥವಾ ಡಕ್ಟಸ್ ಆರ್ಟಿಯೋಸಸ್ ಅಂತ ಹೇಳಿದರೆ 2 to 3 ವೀಕ್ಸ್ ಆಫ್ಟರ್ ಬರ್ತ್ ಆದಮೇಲೆ ಕ್ಲೋಸ್ ಆಗುತ್ತೆ. ಸೊ ಆಮೇಲೆ ಫೋರಾಮೆನ್ ಓವಲೆ ಅಂತ ಹೇಳಿದರೆ ಅದೂ 1 ಇಯರ್ ಆಫ್ಟರ್ ಬರ್ತ್ ಆದಮೇಲೆ ಕ್ಲೋಸ್ ಆಗುತ್ತೆ. ಸೊ ಡಕ್ಟಸ್ ವೆನೋಸಸ್ ಇದೆಯಲ್ಲ, ಸೊ ಅದು ಇದೆಯಲ್ಲ 3 to 7 ಆಫ್ಟರ್ ಬರ್ತ್. ಸೊ 3 to 7 ಡೇಸ್ ಆದಮೇಲೆ ಅದು ಕ್ಲೋಸ್ ಆಗುತ್ತೆ ಅನಾಟಮಿಕಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಥ್ಯಾಂಕ್ ಯು.